ಪಕ್ಕದ ಮನೆಯಲ್ಲಿ ಯಾರೋ ಸತ್ತೋಗಿದ್ರೆ ತಿರುಗು ನೋಡಲ್ಲ, ಹೆಸರಿಗೆ ಅವನು ಎಂದು ನಾನು ಎಂದು, ಆದರೆ ಎಲ್ಲದರಿಂದ ಎಂದು ಈ ತರ ಪರಿಸ್ಥಿತಿ ಇದೆ. ಬದಲಾಗ್ಬೇಕು ನಾವು. ಚಾರುವಾಕ್ಯ ಬಂದಿದ್ದ, ಆತನು ಋಷಿ ಅಂತ ಒಪ್ಕೊಂಡಿದ್ರು. ಅವನು ಚೆನ್ನಾಗಿ ಹೇಳ್ಕೊಟ್ಟ, ತಲೆ ಕೆಡಿಸ್ಕೋಬೇಡ್ರಿ, ಚೆನ್ನಾಗಿ ಸಾಲ ಮಾಡಿ ತುಪ್ಪ ತಿನ್ನಿ, ಎಣ್ಣೆ ಹಾಕೊಳ್ಳಿ, ಖುಷಿಯಾಗಿರಿ, ಯಾರೋ ಸಿಕ್ಕಿದ್ರೆ ಕರ್ಕೊ ಹೋಯ್ತಾ ಇರಿ, ಹೆಂಗ್ ಬೇಕಾದ್ರಿ. ನೋಡಿ ಏನು ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ ಅಂದ್ರೆ. ಅಲ್ಲೇನೇ ಸಿಸ್ಟಮೇ ಇಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದಕ್ಕೆ ನಾವು ಅಡಾಪ್ಟ್ ಆಗ್ಬಿಟ್ರೆ ಹೆಂಗೆ ಅನ್ನೋ ಒಂದು ಬಂದ್ರು. ಆ ಜನರೇಷನ್ ಇದಾರಲ್ಲ, ಅವರೇ ಇವತ್ತು ಡಿಸೆಂಬರ್ 31 ಬ್ರಿಗೇಡ್ ರೋಡಲ್ಲಿ ಅಂತಾರಲ್ಲ, ಅವರೇ ಚಾರುವಾಕ್ಯನ ಸಂತತಿಗಳು. ಬಲವಂತಿಕೆಯಲ್ಲಿ ಯಾವ ಇದನ್ನು ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಪ್ರೀತಿ ಮತ್ತು ಪ್ರೇಮದಲ್ಲಿ ಮಾತ್ರ ಅವರನ್ನ ಸೆಳಿಬೋದು. ನಿಮ್ಮ ಮನೆಯಲ್ಲಿ ಒಂದು ಮಹಾನ್ ಶಕ್ತಿ ಇದೆ. ಆ ಶಕ್ತಿಯ ಹೆಸರೇ ಅಮ್ಮ. ಆ ಅಮ್ಮ ಒಬ್ಬಳು ನೆಟ್ಟಗಿದ್ರೆ ಈ ದೇಶದಲ್ಲಿ ನಮ್ಮನ್ನ ಮುಟ್ಟಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ 45 kg ಶಿವ ಇದ್ದ. ನಮ್ಮಮ್ಮ ದಿನ ಬೆಳಗಾದ್ರೆ ಶಿವ ಪೂಜೆ ಮಾಡೋದು. ನಾವು ಅಪಾಪೋಲಿಗಳು. 1000 ವರ್ಷದ ಸನ್ಯಾಸಿ ಕೆಟ್ಟಾಗ ನಾನು ಕೆಟ್ಟವನು. ಅವನು ಹಿಂಗಿದ್ದಾನೆ, ಮಕ ನೋಡೋ, ಇವನೆಲ್ಲ ಅವನ ಆಕ್ಟ್ರ, ಕಳ್ಸಾಚೆ ಅಂತ ಅಂದರು. ನಾನು ನಮ್ಮಮ್ಮನ ಹತ್ರ ಹತ್ಕೊಂಡು ಬಂದು ಹೇಳಿದೆ, ಯಾಕಮ್ಮ ನನಗಿಂತ ಕಲರ್ ಕೊಟ್ಟೆ, ಯಾಕಮ್ಮ ನನ್ನ ಉದ್ದ ಗುಡಿಸ್ಲಿಲ್ಲ, ಹಿಂಗೆಲ್ಲ ಜಗಳ ಮಾಡಿದೆ. ಅಮ್ಮ ಅಂದು, ಉದ್ದ ಬಣ್ಣ ಅಲ್ಲ ಮಗನೇ, ಒಳಗಡೆ ಒಬ್ಬ ದೇವರನ್ನ ಇಡು, ಸ್ಥಾಪನೆ ಮಾಡು, ಹೋಗು ನೀನು, ಹೋಗು ಕೇಳು, ಅವನು ಕೊಟ್ಟಿಲ್ಲ ಅಂದರೆ ನಿಮ್ಮಮ್ಮನ ಹೆಸರನ್ನ ಬದಲಾಯಿಸು ಅನ್ನೋ ಒಂದು ಮಾತು ನಮ್ಮ ಮಾಡಿಕೊಟ್ಟು. ದಟ್ ಈಸ್ ಗುರು, ಅಮ್ಮ. ಇಲ್ಲಿಂದ ಬಂದ ಜಗ್ಗೇಶು ಅಮ್ಮನಿಂದ ಬಂದ. ತಾಯಿ ಎಂಬತಕ್ಕಂಥ ಶಕ್ತಿ ಮನೆಯಲ್ಲಿ ಬಲಿಷ್ಠವಾಗಿದ್ರೆ ಅಲ್ಲೊಬ್ಬ ಹಿಂದೂ ಹುಡ್ತಾನೆ, ಅವನ್ನ ಶೇಕ್ ಮಾಡೋಕ್ಕಾಗಲ್ಲ. ಇವತ್ತು ಅದೇ ಹಿಂದೂನೇ ಒಬ್ಬ ತಾಯಿ ಸಾಕಿ ಇಡೀ ರಾಷ್ಟ್ರವನ್ನ ನೋಡ್ಕೋ ಮಗನೇ ಅಂತ ಬಿಟ್ಟಿರೋದು ಅದೇ ಒಬ್ಬ ಹಿಂದುವನ್ನ. ಮೆಘಾಲೆ 18ನೇ ಶತಮಾನದಲ್ಲಿ ಭಾರತವನ್ನು ಆಳ್ತಾ ಇದ್ದಂಥ ಬ್ರಿಟಿಷರಿಗೆ ನಮ್ಮ ಹಿಂದೂಗಳನ್ನ ಕಂಟ್ರೋಲ್ ತಗೊಳಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅಷ್ಟು ಗಟ್ಟಿಯಾದಂಥ ಅಡಿಪಾಯ ನಮ್ದಾಗಿತ್ತು. ಆಗ ಆತ ಅವ್ರ ಸಂಸದದಲ್ಲಿ ಹೇಳ್ತಾರಂತೆ, ನೀವು ನನಗೆ ಬಿಟ್ಬಿಡಿ ಆ ಜವಾಬ್ದಾರಿ, ನಾನು ಭಾರತವನ್ನ ಹೆಂಗ್ ಬೆಂಡೆತ್ಬೇಕು ನನಗೆ ಗೊತ್ತಿದೆ, ನಂಗೆ ಅವಕಾಶ ಕೊಡಿ. ಯಾರು ನಂಬಲಿಲ್ವಂತೆ. ಹೇಗೆ ಅಂತ ಕೇಳಿದಾಗ ಆತ ಹೇಳಿದ್ ಒಂದೇ, ಅವರು ಮ್ಯಾಗ್ನೆಟೈಸ್ ಆಗ್ಬಿಟ್ಟಿದ್ದಾರೆ ಸಿಸ್ಟಮ್ ಅಲ್ಲಿ. ಅದನ್ನ ಒಡೆಯಕ್ಕೆ ಒಂದೇ ದಾರಿ ಇರೋದು, ನಮ್ಮ ಆಂಗ್ಲ ಸಿಸ್ಟಮ್ನ ಅವ್ರ ಮೇಲೆ ಹೇರ್ಬೇಕು. ಸುಮ್ಮನೆ ಹೋದ್ರೆ ಆಗಲ್ಲ, ನಾವು ಹೇಳಿದ್ರು ಆಗಲ್ಲ, ಅಲ್ಲಿರೋರ್ನೇ ಟೋಕನ್ ನೋಡ್ದು ಹಾಕೋಬೇಕು, ಅವ್ರ ಬಾಯಿಗೆ ಮಣ್ಣು ಹಾಕ್ಬೇಕು, ಅವ್ರ ಹತ್ರ ಬೆಂಕಿ ಅಂಟಿಸ್ಬೇಕು. ಅವ್ರ ಊರಲ್ಲಿ ಇರೋನೇ ತಿರುಗಿ ಬಿದ್ದಾಗ ನಿಧಾನಕ್ಕೆ ಕ್ಯಾನ್ಸರ್ ಥರ ಅದು ಹರಡುತ್ತೆ. ಆಗ ಒಂದು ದಿನ ಇಡೀ ಭಾರತ ನಮ್ಮ ಮಾತನ್ನ ಕೇಳಂಗೆ ಆಗುತ್ತೆ ಅಂತ ಹೇಳಿ ಅವನ ವಿದ್ಯಾ ಪದ್ಧತಿಯನ್ನು ನಮಗೆ ತುರುಕಿದ. 1000 ವರ್ಷದ ಹಿಂದೆ ಯಾರು ಮುಸಲ್ಮಾನರ ಆಕ್ರಮಣ ನಮ್ಮ ಮೇಲೆ ಆಯ್ತಲ್ಲ, ಆ ಸಮಯದಲ್ಲಿ ನಮ್ಮ ದೌರ್ಭಾಗ್ಯ, ನಾವು ಶಿವ ದೊಡ್ಡವನು ಇಲ್ಲ ನಮಗೆ ವಿಷ್ಣು ದೊಡ್ಡವನು, ಈ ಒಂದು ತಾರತಮ್ಯ ಯಾವಾಗ ನಮಗೆ ಬಂತು, ಆಗ ನೋಡಿ ಅವರಿಗೆ ಒಂದು ಹಬ್ಬ ಆದಂಗೆ ಆನಂದ ಆಯಿತು. ದಿಸ್ ದ ರೈಟ್ ಟೈಮ್, ಬೆಂಕಿ ಇಡೋದಕ್ಕೆ ಇದು ಸರಿಯಾದ ಜಾಗ, ಯಾರ್ಯಾರಿದ್ದಾರೆ ಹೇಳ್ಕೊಳ್ಳಿ ಅಂತೇಳಿ ಹಂಗೆ ಕಡ್ಡಿಗೀರಿ ಅಂಟಿಸಿದ್ರು. ಎಲ್ಲರಿಗೂ ಅಂಟ್ಕೊಂಡು ಉರಿತು. ಇಬ್ಬರಿದ್ರು ನಮ್ಮಲ್ಲಿ. ಅವ್ರು ಹೇಳ್ದಂಗೆ ಸನಾತನ ಕಾಲದಿಂದ ಋಷಿಗಳಿದ್ರು. ಅವ್ರು ಯಾರು ಪಾಠ ಮಾಡಲಿಲ್ಲ. ಧ್ಯಾನಾವಸ್ಥೆನಲ್ಲಿ ಅವರು ಕೂತಾಗ ಅವ್ರಿಗೆ ಒಂದು ವಿಶೇಷವಾದ ಧ್ವನಿಯ ಮುಖಾಂತರ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅದನ್ನೇ ಅವರು ಉಲ್ಲೇಖ ಮಾಡಿ, ಅದೇ ಇವತ್ತು ಉಪನಿಷತ್ತುಗಳಾಗದಂಥದ್ದು, ಅದೇ ವೇದ ಮಂತ್ರಗಳಾಗಿದ್ದು, ಅದೇ ಇವತ್ತು ಎಲ್ಲ ನಮಗೆ ಏನು ಹಿಂದೂಗಳಿಗೆ ಸಿಕ್ತಂಥ ಎಲ್ಲ ಗ್ರಂಥಗಳು ಋಷಿಮುನಿಗಳಿಂದ ಬಂದಿದ್ದು. ಅವ್ರು ಹೇಳಿದ್ರು, ಜೀನ್ಸಲ್ಲಿ ಅದಿದೆ ಅಂತ ಹೇಳಿದ್ರು. ಸತ್ಯ, ಜೀನ್ಸಲ್ಲಿದೆ. ಉದಾಹರಣೆಗೆ ನೀವೇ ನೆನಪು ಮಾಡ್ಕೊಳ್ಳಿ, ಮನೆಯಿಂದ ಯಾವತ್ತು ಆಚೆ ಹೋಗ್ತಾ ಇದ್ದೀರಿ, ನಿಮಗೇನೋ ಒಂದು ಅಪಶಕನ ಅಂತ ಒಂದು ಫೀಲ್ ಬರುತ್ತೆ. ಇವತ್ತು ಯಾಕೋ ನನಗೆ ಟೈಮ್ ಸರಿ ಇಲ್ಲ ಅಂತ ಅನಿಸುತ್ತೆ. ಅದು ನೀವು ಆಚೆ ಹೋದಾಗ ಅದು ನಿಜವಾಗುತ್ತೆ. ಅದೇ ಋಷಿವಾಣಿಗಳು ನಿಮಗೆ ಬರೋದು. ಅದನ್ನು ಗುರುತಿಡಿತಾ ಇಲ್ಲ ನಾವು ಯಾರು. ಯಾಕೆಂದರೆ ನಮ್ಮಲ್ಲಿ ಇಬ್ಬರು ಉಟ್ಕೊಂಡಿದ್ರು. ಚಾರುವಾಕ್ಯ ಬಂದಿದ್ದ, ಆತನು ಋಷಿ ಅಂತ ಒಪ್ಕೊಂಡಿದ್ರು. ಅವನು ಚೆನ್ನಾಗಿ ಹೇಳ್ಕೊಟ್ಟ, ತಲೆ ಕೆಡಿಸ್ಕೋಬೇಡ್ರಿ, ಚೆನ್ನಾಗಿ ಸಾಲ ಮಾಡಿ ತುಪ್ಪ ತಿನ್ನಿ, ಎಣ್ಣೆ ಹಾಕೊಳ್ಳಿ, ಖುಷಿಯಾಗಿರಿ, ಯಾರೋ ಸಿಕ್ಕಿದ್ರೆ ಕರ್ಕೊ ಹೋಯ್ತಾ ಇರಿ, ಹೆಂಗ್ ಬೇಕಾದ್ರಿ. ನೋಡಿ ಏನು ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ ಅಂದರೆ. ಅಲ್ಲೇನೇ ಸಿಸ್ಟಮೇ ಇಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದಕ್ಕೆ ನಾವು ಅಡಾಪ್ಟ್ ಆಗ್ಬಿಟ್ರೆ ಹೆಂಗೆ ಅನ್ನೋ ಒಂದು ಬಂದರು. ಆ ಜನರೇಷನ್ ಇದಾರಲ್ಲ, ಅವರೇ ಇವತ್ತು ಡಿಸೆಂಬರ್ 31 ಬ್ರಿಗೇಡ್ ರೋಡಲ್ಲಿ ಅಂತಾರಲ್ಲ, ಅವರೇ ಚಾರುವಾಕ್ಯನ ಸಂತತಿಗಳು. ಅಲ್ಲಿದ್ದವರೇ ಬಂದು ಇವತ್ತೆಲ್ಲ ಹಂಗಿರ್ತಾ ಇರೋದು. ಈ ಋಷಿಮುನಿಗಳ ಸಂತತಿಗಳಿದಾರಲ್ಲ, ಟಿ ವಿ ಆನ್ ಮಾಡಿರೋ ಬಾಯಿ ಮಣ್ಣ ನೋಡಿ ಹೇಗಿದ್ದಾನೆ, ನೋಡಿ ಅವಳು ಯಾವ ಥರ ಲಂಗ ಹಾಕಿದ್ದಾಳೆ, ನೋಡಿ ಇವರು ಅಂತ ಬೈಕ್ ಅಂತಾರಲ್ಲ, ಇವರು ಇಲ್ಲಿರೋರು. ಈಗ ಮಜಾ ಏನು ಅಂದರೆ, ಇವ್ರನ್ನ ತಿದ್ದಿ ಸರಿದಾರಿಗೆ ತರಬೇಕು ಅಂತ ಏನು ಅಂದರೆ, ಬಲವಂತಿಕೆಯಲ್ಲಿ ಆಗೋದಿಲ್ಲ. ಬಲವಂತಿಕೆಯಲ್ಲಿ ಯಾವ ಇದನ್ನು ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ.
ಪ್ರೀತಿ ಮತ್ತು ಪ್ರೇಮದಲ್ಲಿ ಮಾತ್ರ ಅವರನ್ನು ಸೆಳಿಬೋದು. ಇದಕ್ಕೆ ಯಾರು ಮುಖ್ಯ ಅಂತ ನೀವು ಚರ್ಚೆ ಮಾಡಿ ನೋಡಿದಾಗ ನಿಮ್ಮ ಮನೆಯಲ್ಲಿ ಒಂದು ಮಹಾನ್ ಶಕ್ತಿ ಇದೆ. ಆ ಶಕ್ತಿಯ ಹೆಸರೇ ಅಮ್ಮ, ನಮ್ಮ ತಾಯಿ. ಅವಳೇ ನಿಜವಾದ ಗುರು. ಅವಳು ಒಬ್ಬಳು ನೆಟ್ಟಗಿದ್ರೆ, ಆ ಅಮ್ಮ ಅನ್ನೋ ಗುರು ನೆಟ್ಟಗಿದ್ರೆ ಅವು ಬೆಳೆಯುತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಅಮ್ಮನೇ ದಿನ ಮೊಬೈಲ್ ತೊಗೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಿಗ್ ಬಾಸ್ನಲ್ಲಿ ಯಾರು ಬರ್ತಾವ್ರೆ, ಯಾರು ಗೆಲ್ತಾವ್ರೆ, ಇವರೇನಾಗ್ತಾ ಇದ್ದಾರೆ, ಟಿ ವಿ ಸೀರಿಯಲ್ ಸ್ಟೋರಿಗಳು, ಯಾವಕ್ಕೂ ದೇವ್ರ ನಾಮ ಬರೋದಿಲ್ಲ, ಬೆಳಗ್ಗೆ ಹಣೆಗೆ ಕುಂಕುಮ ಇಡೋದಿಲ್ಲ, ಒಂದು ತುಳಸಿ ಅನ್ನೋದೇ ಮನೆ ಮುಂದೆ ಇಲ್ಲ. ಇವತ್ತು ಈ ಥರ ಪದ್ಧತಿನಲ್ಲಿ ನಾವೆಲ್ಲ ಹೋಗ್ತಾ ಇದ್ರೆ ಹೆಂಗಾಗ್ತದೆ? ಅವರನ್ನು ಬದಲಾವಣೆ ಮಾಡಬೇಕಾಗಿದೆ ಯಾರು? ನಮ್ಮ ಮನೆಯಲ್ಲಿ ಇದ್ದಂಥ ಮಹಾನ್ ಗುರು ಅಮ್ಮ. ಆ ಅಮ್ಮ ಒಬ್ಬಳು ನೆಟ್ಟಗಿದ್ರೆ ಈ ದೇಶದಲ್ಲಿ ನಮ್ಮನ್ನು ಮುಟ್ಟಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಅಮ್ಮಂದಿರು ಇರುವಂಥವರು, ಮುಂದೆ ಅಮ್ಮ ಆಗುವಂಥವರು. ನೀವು ಇದನ್ನು ಹೃದಯಕ್ಕೆ ತಗೋಬೇಕು. ನೀವು ಮಾಡೋದು ಏನೂ ಇಲ್ಲ. ಚೆನ್ನಾಗಿ ಇಂಥ ಮಹನೀಯರು ಮಾಡುವಂಥ ಪ್ರವಚನ ಕೇಳಿ. ಯಾಕಂದರೆ ಓದಕ್ಕೆ ಬೋರ್ ಹೊಡೆದಿದೆ ನಮಗೆ. 5 ನಿಮಿಷ ಕೂತ್ಕೊಳ್ಳೋಂಥ ತಾಳ್ಮೆ ನಮಗಿಲ್ಲ. ಇವತ್ತು ಯಾವುದನ್ನು ಕೂಡ ನ್ಯೂಸ್ ನೋಡ್ತೀರಾ, ಟೈಮ್ ಚೇಂಜ್, ಮೊಬೈಲ್ ನೋಡ್ತೀರಾ, ಟೈಮ್ ಚೇಂಜ್, ಯಾವುದ್ರ ಮೇಲೂ ಇಲ್ಲ. ಟ್ರಾಫಿಕ್ ನೋಡಿ, ಯಾರಿಗೂ ಕೂಡ ಒಂದು ಭರವಸೆ ಇಲ್ಲ. ನಾನು ಇಷ್ಟ ಬಂದಂಗೆ ಹೋಗ್ತೀನಿ, ಇದೇ ನನ್ನ ಜೀವನ ಅನ್ನೋ ಥರ ಇದೆ. ಅದಕ್ಕೆ ತಾಳ್ಮೆ ಅನ್ನೋದು ಬೇಕು. ಎಲ್ಲವೂ ಹುಟ್ಟೋದು ಮನೆಯಿಂದಾನೆ. ನಾನು ಈ ಒಂದು ಅದ್ಭುತ ವೇದಿಕೆಯಲ್ಲಿ ನಮ್ಮಮ್ಮನ ನಾನು ನೆನೆಸ್ಕೊತೀನಿ, ಸಾಯೋವರೆಗೂ ನೆನೆಸ್ಕೊತೀನಿ. ಕಾರಣ ಏನು ಅಂದರೆ, ನಮ್ಮ ಮನೆಯಲ್ಲಿ 45 kg ಶಿವ ಇದ್ದ. ನಮ್ಮಮ್ಮ ದಿನ ಬೆಳಗಾದರೆ ಶಿವಪೂಜೆ ಮಾಡೋದು. ನಾವು ಅಪಾಪೋಲಿಗಳು. ಬಾಲ್ಯಾವಸ್ಥೆಯಲ್ಲಿ ಎಲ್ಲ ಮಕ್ಕಳು ಇದ್ದಂತೆ ನಾನು ಕೂಡ ತೀಟೆ ಸ್ವಭಾವದವನು. ಸವಾರು ದೋಷದ ಸನ್ಯಾಸಿ ಕೆಟ್ಟಾಗ ನಾನು ಕೆಟ್ಟವನು. ನಮ್ಮಮ್ಮನಿಗೆ ಒಂದೇ, ನಮ್ಮಪ್ಪನಿಗೆ ಚಾಲೆಂಜ್ ಮಾಡಿ ಹೇಳೋರು, ನನ್ನ ಮಗನ್ನ ನಾನು ಸರಿ ದಾರಿಗೆ ತಂದು ಜನ ಮೆಚ್ಚುವಂಥ ಮಗನ್ನ ಮಾಡ್ತೀನಿ, ನೀ ಕಾದು ನೋಡೋನವರು. ನಮ್ಮಪ್ಪ ಹಂಗಾಗಿದ್ದ ದಿನ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅನ್ನೋನು. ಇವರಿಬ್ಬರಿಗೂ ಈ ವಾರನ ನೋಡ್ಕೊಂಡು ಬೆಳೆದೆ ನಾನು. ಇವಾಗ ಯಾವ ಪಂಗಡಕ್ಕೆ ಹೋಗಬೇಕು? ನಮ್ಮಪ್ಪನ ಸಾಯಿಸ್ಬಿಡ್ಲ, ಇಲ್ಲ ನಮ್ಮಮ್ಮನ ಮಾತು ಕೇಳ್ಬಿಡ್ಲ? ಇದು ಭಾಳ ದ್ವಂದ್ವ ನನಗೆ. ಕಡೆಗೆ ಏನು ಮಾಡೋಕ್ಕಾಗಲ್ಲ. ಹಸು ಇರೋ ಕಡೆನೇ ಕರು ಬರೋದು, ಯಾಕಂದರೆ ಅಲ್ಲೇ ತಾನೇ ಹಾಲು ಸಿಗೋದು. ಅದಕ್ಕೆ ಎಲ್ಲ ಮಕ್ಕಳಿಗೆ ಪಾಪ ತಂದೆ ಕಷ್ಟಪಟ್ಟು ದುಡಿದು ಮನೆಗೆ ತೊಗೊಂಬಂದು ಕೊಡ್ತಾನೆ. ಅಮ್ಮ ಟಕ್ ಅಂತ ಇಟ್ಕೊಂಡು ತಗೊಳ್ಳೋ ಮಗನಿ ಅಂತ ಕೊಟ್ಟಿದ್ದ ಅಮ್ಮ ಇಸ್ ಗ್ರೇಟ್. ಆದರೆ ಅಪ್ಪ ಕೊಟ್ಟಿದ್ದ ದುಡ್ಡು ಯಾರೂ ಗ್ರೇಟ್ ಅಲ್ಲ. ಅಪ್ಪನ ಯಾರು ನೆನೆಸ್ಕೊಳಲ್ಲ. ಅದಕ್ಕೆ ಇವತ್ತು ಅಪ್ಪ 3rd ಗ್ರೇಡ್ ಸಿಟಿಸನ್ ಇನ್ ದಿ ಹೌಸ್, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ನನ್ನ ಹೆಂಡತಿ 7 ಟ್ರಿಪ್ ಹೋದರೂ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ. ನಾನು ವಾಚ್ಮೆನ್ ಥರ ಮನೆಯಲ್ಲಿ ಕಾಯ್ತಾ ಕೂತಿರ್ತೀನಿ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ, ಅದೇ ನನ್ನ ಫ್ರೆಂಡು. ಅವನ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಯಾಕೆ ಹೇಳಿ? ಅಮ್ಮ ಇಸ್ ಗ್ರೇಟ್. ಆದರೆ ನನಗೊಂದು ಸಂತೋಷ, ವಾಟ್ ಎ ವಂಡರ್ಫುಲ್. ಅಮ್ಮ ನನಗಿದ್ಲು ಅಂದರೆ ಏನೂ ಮಾಡಲಿಲ್ಲ. ನನ್ನನ್ನು ನೋಡಿ ಅಪಮಾನ ಮಾಡಿದ್ರು ಒಂದಿನ. ಅವನು ಹಿಂಗಿದ್ದಾನೆ, ಮಕ ನೋಡೋ, ಇವನೆಲ್ಲ ಅವನ ಆ್ಯಕ್ಟ್ರ, ಕಳ್ಸಾಚೆ ಅಂತ ಅಂದರು. ನಾನು ನಮ್ಮಮ್ಮನ ಹತ್ರ ಹತ್ಕೊಂಡು ಬಂದು ಹೇಳಿದೆ, ಯಾಕಮ್ಮ ನನಗಿಂತ ಕಲರ್ ಕೊಟ್ಟೆ, ಯಾಕಮ್ಮ ನನ್ನ ಉದ್ದ ಕುಟ್ಟಿಸ್ಲಿಲ್ಲ, ಹಿಂಗೆಲ್ಲ ಜಗಳ ಮಾಡಿದೆ. ಅಮ್ಮ ಅಂದು, ಉದ್ದ ಬಣ್ಣ ಅಲ್ಲ ಮಗನೇ, ಒಳಗಡೆ ಒಬ್ಬ ದೇವರನ್ನ ಇಡು, ಸ್ಥಾಪನೆ ಮಾಡು, ಹೋಗು ನೀನು, ಹೋಗು ಕೇಳು, ಅವನು ಕೊಟ್ಟಿಲ್ಲ ನಾನು ನಿಮ್ಮಮ್ಮನ ಹೆಸರನ್ನ ಬದಲಾಯಿಸು ಅನ್ನೋ ಒಂದು ಮಾತು ನಮ್ಮಮ್ಮ ಹೇಳಿಕೊಟ್ಟು. ದಟ್ ಈಸ್ ಗುರು ಅಮ್ಮ. ಆವಾಗಲೇ ನಾನು ನಮ್ಮ ರಾಯರನ್ನ ಹಿಡ್ಕೊಂಡಿದ್ದು, ನಮ್ಮಮ್ಮ ತೋರಿಸಿದ ದಾರಿ, ಹೋಗಿ ನೋಡ್ಕೊ ಅಂತ. ಇವತ್ತು ನನಗೆ ಎಷ್ಟು ಸಂತೋಷ ಅಂದರೆ, ಯಾವ ಡಿಸ್ಟ್ರಿಬ್ಯೂಟ್ರು ಡೈರೆಕ್ಟ್ರು ತೂ ಅಂದರು, ಅಣ್ಣ ಅವರೇ ನಮಸ್ಕಾರ ಅಂತಾರೆ. ಎಲ್ಲಿಂದ ಬಂತು? ಅಮ್ಮನಿಂದ ಬಂತು. ಅಮ್ಮ ಇದ್ದ ಗುರು. ಅವಳು ಕಲಿಸ್ಕೊಟ್ಟಿದ್ದು ನನಗೇನು ಒಂದೇ, ಪಾಪ ಓದಕ್ಕೆ ಬರ್ತಾರಿಲ್ಲ, ಚೆನ್ನಾಗಿ ಕಲ್ತ್ಕೊಂಡಿದ್ದು. ಬಸವಣ್ಣನ 4 ಮಾತು ಹೇಳೋಳು, ಕಳಬೇಡ, ಕುಲಬೇಡ, ಹುಸಿಯ ನುಡಿಯಬೇಡ, ಜರಿಯಬೇಡ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದು ಅನಂತರಂಗದ ಶುದ್ಧಿ, ಇದು ಬಹಿರಂಗದ ಶುದ್ಧಿ ಅನ್ನೋಳು. ಏನಮ್ಮ ಹಂಗಂದ್ರೆ ಅಂತಿದೆ. ಇಟ್ಟು ಗುಣ ಕಲ್ತ್ಕೊಳ್ಳೋ, ನಿನ್ನ ಮಗ ಮುಚ್ಚ, ಇದು ಕಲ್ತ್ಕೊಂಡ್ರೆ ಸಾಕೋಣ. ನೀನು ಎಲ್ಲೆಲ್ಲೋ ಹೋಗ್ತೀಯ. ಇಲ್ಲಿಂದ ಬಂದ ಜಗ್ಗೇಶು ಅಮ್ಮನಿಂದ ಬಂದ. ಇವತ್ತೆಷ್ಟು ಜನ ಸಾಧಕರಿದ್ದಾರೆ, ಎಲ್ಲರೂ ಅಮ್ಮನಿಂದ ಬಂದವರು. ಅದಕ್ಕೆ ಅಮ್ಮನನ್ನು ಮನೆಯಲ್ಲಿ ಮೊದಲು ನೆಟ್ಟಗೆ ಮಾಡಬೇಕು. ದೊಡ್ಡವರು ಅಮ್ಮ ಆದವರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಬಲವಂತ ಮಾಡಬೇಕು. ಇವತ್ತಿನ ಮಕ್ಕಳು ಹಠ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಮನೇಲಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು 2 ವರ್ಷದ ಕೆಳಗೆ ಅವ್ರ ಮಗನ ಫಾರಿನ್ ಕಳಿಸಿದ್ರು. ಭಾಳ ಸಂತೋಷಪಟ್ಟರು. ನೋಡಿದೆ, ಅವ್ರ ಅಪ್ಪನ ಫೋನ್ ಮಾಡ್ದ, ಐ ಆಮ್ ಗುಡ್ ಸೆಟ್ ಅಪ್ ಇಯರ್, ಕಮ್ ಮ್ಯಾರೇಜ್ ಅಂತ ಕರೆದ. ಪಾಪ ಈಗ 6 ಜನ ಮದುವೆಗೆ ಹೋಗ್ತಾವೆ. ಇದು ಥಿಂಗ್. ಒಬ್ಬ ಲಿಂಗಾಯತರು ಹುಡುಗಿ, ಭಾಳ ಪ್ರೀತಿಯಿಂದ ಅವರಪ್ಪ ಸಾಕಿದ್ರು. ಶಿಂಗರಿ ಗೌಡ್ರು ಅಂತ ಅವ್ರ ಹೆಸರು. ಎಷ್ಟು ಚೆನ್ನಾಗಿ ಸಾಕಿದ್ರು. ಅವನು ಯಾರೋ ಬಂದಂತೆ, ತುಂಬ ಸ್ಮಾರ್ಟ್ ಆಗಿದ್ದಂತೆ, ಕಾಶ್ಮೀರದ ಹುಡುಗ, ಏನೋ ನೈಟ್, ಏನೋ ಒಂದು ಕಲರ್. ಕರ್ಕೊಂಡೋಗಿ ಅವಳನ್ನ ಬೂಬಮ್ಮನ್ನ ಮಾಡಿ 4 ಮಕ್ಕಳನ್ನ ಕೊಟ್ಟು, ನೀನು ಸರಿ ಬರ್ತಾ ಇಲ್ಲ, ನೀನು ಕಾಫಿರಂತೆ ನಮ್ಮ ಮನೇಲಿ ಹೇಳ್ತಾರೆ, ಗೋ ಬ್ಯಾಕ್
ಅಂತ ಕಳಿಸ್ದ. 4 ಮಕ್ಕಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದವಳೆ. ವಾಟ್ ಹ್ಯಾಪನ್ ಟು ದ ಲವ್? ಇದೆಲ್ಲ ಭಾಳ ಒಂದು ಸಿಸ್ಟಮ್ ಎಲ್ಲಿಂದ ಬರ್ತದೆ ಅಂದರೆ ಬಲವಂತಿಕೆ. ಅದು ಯಾವಾಗ ಮಾಡಬೇಕು? ಮಕ್ಕಳನ್ನು 6 ವರ್ಷದವರು ಇದ್ದಾಗಲೇ ಶುರು ಮಾಡಬೇಕು. 6 ವರ್ಷದ ನೆನಪೇ ಅವ್ರು ಸಾಯೋವರೆಗೂ ಅವ್ರ ಬ್ರೈನಲ್ಲಿ ಇರುವಂಥದ್ದು. ಅಲ್ಲಿ ಬಂದು ಅವು ಹತ್ತು ಕರೆದು ಬಿಟ್ಟ ಅವ್ರಿಗೆ ಮುಂದೆ ಏನು ಡ್ರೆಸ್ ಹಾಕಿದ್ರು ಆ ಥರ ಹಾಕ್ಬೇಡ, ಇನ್ನೂ ಶಾರ್ಟ್ ಹಾಕು, ತುಂಬ ಚೆನ್ನಾಗಿ ಕಾಣ್ತೀಯ ಅನ್ನೋ ಪುಣ್ಯಾತ್ಗಿರಿ ಇದ್ದಾರೆ ಈ ದೇಶದಲ್ಲಿ. ಅವ್ರು ಯಾರು? ಅವರೇ ತಾಯಿ, ಅವರೇ ಬಿಡ್ತಾರೆ ಹತ್ರ ನೀವು ಫಾಸ್ಟ್ ಆಗಿರಬೇಕು ಅಂತ. ಇವತ್ತು ನೀವು ನಂಬಲ್ಲ, ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ, ಪದ್ಧತಿಗಳು ಎಷ್ಟು ಕೆಟ್ಟಿದ್ದಾವೆ ಅಂತ ಹೇಳ್ತೀನಿ. ಸುಮಾರು ನನ್ನ ಊರಲ್ಲಿ 40-45 ಜನ ಮಕ್ಕಳಿದ್ದಾರೆ. ಅವ್ರು ಯಾರು ಹೆಣ್ಣೆ ಕೊಡಲ್ಲ. ಅವ್ರು ಬೇಕಾದ್ರೆ ಲವ್ ಮಾಡಿಕೊಂಡು ಬೇರೆಯವರು ಮದುವೆ ಆದರೂ ಪರವಾಗಿಲ್ಲವಂತೆ, ದುಡ್ಡಿರಬೇಕಂತೆ. ಸೊ ಪದ್ಧತಿ ಎಲ್ಲಿಂದ ಬರಬೇಕು? ವಾಪಸ್ ತಾಯಿಯಿಂದ ಬರಬೇಕು. ತಾಯಿ ಎಂಬತಕ್ಕಂಥ ಶಕ್ತಿ ಮನೆಯಲ್ಲಿ ಬಲಿಷ್ಠವಾಗಿದ್ದರೆ ಅಲ್ಲೊಬ್ಬ ಹಿಂದೂ ಹುಡ್ತಾನೆ, ಅವನ್ನ ಶೇಕ್ ಮಾಡೋಕ್ಕಾಗಲ್ಲ. ಇವತ್ತು ಅದೇ ಹಿಂದೂನೇ ಒಬ್ಬ ತಾಯಿ ಸಾಕಿ ಇಡೀ ರಾಷ್ಟ್ರವನ್ನು ನೋಡ್ಕೋ ಮಗನೇ ಅಂತ ಬಿಟ್ಟಿರೋದು ಅದೇ ಒಬ್ಬ ಹಿಂದುವನ್ನು. ಇವತ್ತು ವಿಶ್ವಗುರು ಭಾರತವನ್ನು ಮಾಡ್ತಾ ಇರೋದು ಆ ತಾಯಿಯಿಂದ ಪಾಠ ಕಲಿತಂಥ ಒಬ್ಬ ಮಗನಿಂದ. ಇವತ್ತು ಮೇಡಮ್ ಹೇಳಿದ್ರಲ್ಲ, ನಮ್ಮವರೆಲ್ಲ ಅಮೆರಿಕಾಗೆ ಆರೋಗಿದ್ದಾರೆ ಅಂತ. ಇವತ್ತು ಅದೇ ಹಿಂದುವಿನ ಮಗ ಇವತ್ತು ಎಲ್ಲ ವಿಶ್ವದಲ್ಲಿರತಕ್ಕಂಥ ವಿದ್ಯಾವಂತರೇ ವಾಪಸ್ ಬನ್ನಿ, ಭಾರತವನ್ನು ಕಟ್ಟೋಣ ಅಂತ ಹೇಳಿ ಅವರಿಗೆ ಅದ್ಭುತವಾದಂಥ ಕೆಲಸವನ್ನು ಕೊಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ. ಅದಕ್ಕೊಂದು ಕಾನೂನು ತಂದಿದ್ದಾರೆ. ಅಂಥ ಒಬ್ಬ ಸಾಧಕ ಹುಟ್ಟಿದ್ದು ಒಬ್ಬ ಅದ್ಭುತ ಹಿಂದೂ ಹೊಟ್ಟೆನಲ್ಲಿ. ಹಿಂದುತ್ವ ಎಲ್ಲಿಂದ ಹುಟ್ಟತ್ತೆ ಅಂದರೆ ಮನೆಗಳಲ್ಲಿ ಹುಟ್ಟಬೇಕು, ಮನೆಗಳಲ್ಲಿ ಹುಟ್ಟಬೇಕು. ಆಗ ಏನು ಮಾಡಬೇಕು? ಇಂಥ ಮಹಾ ತಾಯಿಯರೆಲ್ಲ ಹೋಗಿ ಬಿಡುವಿದ್ದಾಗ ಒಂದು ಸಣ್ಣ ಹಳ್ಳಿನಲ್ಲಿ 5 ಜನ 10 ಜನ ಹೋಗಿ ಮಾತಾಡಿ ತಿಳಿದಂಥ ಇಂಥ ಮಹಾನೀಯರೆಲ್ಲ ಹೋಗ್ಬೇಕು. ಏನು ನಮ್ಮ ಧರ್ಮ ಹಿಂದೆ ಆಗಿತ್ತು, ಈಗ ಏನಾಗಿದೆ ವಾಪಸ್ ತರ್ಬೋದು, ತಪ್ಪೇನಿಲ್ಲ. ಯಾರು ತಪ್ಪು ದಾರಿಗೆ ಹೋಗಿರ್ತಾರೆ ಅವ್ರು ಸರಿ ದಾರಿಗೆ ತರ್ಬೋದು ಅನ್ನೋ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಬರಬೇಕು. ಎಲ್ಲಿದ್ದೀವಿ ನಾವು? ಅದರ ಪಕ್ಕದ ಮನೆಯಲ್ಲಿ ಯಾರೋ ಸತ್ತೋಗಿದ್ರೆ ತಿರುಗು ನೋಡಲ್ಲ. ಹೆಸರಿಗೆ ಅವನು ಎಂದು ನಾನು ಎಂದು, ಆದರೆ ಎಲ್ಲದರಿಂದ ಎಂದು ಈ ಥರ ಪರಿಸ್ಥಿತಿ ಇದೆ. ಬದಲಾಗಬೇಕು ನಾವು. ನಮ್ಮಲ್ಲಿ ಒಂದೇ ಒಂದು ಮಾತು ನಿಮಗೆ ನಾನು ಹೇಳ್ತೀನಿ, ಈ ವಿಶ್ವದಲ್ಲಿ ಎಲ್ಲೇ ಹೋಗಿ ನೀವು ಉತ್ಖನನ ಮಾಡಿ ಅಲ್ಲಿ ಸಿಗೋದು ಶಿವನ ಲಿಂಗನೇ ಹೊರತು ಬೇರೆ ಯಾವ ಪದಾರ್ಥವೂ ಸಿಗೋಕ್ಕೆ ಸಾಧ್ಯ ಇಲ್ಲ. ರಷ್ಯಾದಲ್ಲಿ ಸಿಗುತ್ತೆ, ಇವತ್ತು ಮುಸ್ಲಿಂ ರಾಷ್ಟ್ರದಲ್ಲಿ ಸಿಗ್ತಾ ಇದೆ, ನೀವೆಲ್ಲ ಥೈಲ್ಯಾಂಡ್ ಹೋಗಿ ಸಿಗ್ತಾ ಇದೆ, ಅಲ್ಲಿ ಬೇರೆ ಯಾವುದು ಸಿಗ್ತಾ ಇದಿಲ್ಲ. ಬೇರೆ ಧರ್ಮಗಳೆಲ್ಲ ಹುಟ್ಟಿದ್ದು 1500 ವರ್ಷದ ಹಿಂದೆ ಮಾತ್ರ. ನಮ್ಮ ಧರ್ಮ ಹುಟ್ಟಿದ್ದು ಸೂರ್ಯ ಚಂದ್ರ ಯಾವಾಗ ಬಂದ ಅಲ್ಲಿಂದನೂ ಕೂಡ ನಮ್ಮ ಧರ್ಮ ಇದೆ, ನಾವು ಪಾಲಿಸ್ಬೇಕಷ್ಟೇ. ಸೊ ಹಾಗಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ನಡೆದಾಗ ಮಾತ್ರ ಅದ್ಭುತ ವಿಚಾರಧಾರೆಗಳು ಬರ್ತದೆ, ಪರಿವರ್ತನೆಗಳಾಗ್ತದೆ. ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೀವಿ ಅದರ ಮೇಲೆ ಹೋಗ್ತಾ ಇರುತ್ತೆ. ಮನೆಯಲ್ಲಿ ಮುಂದೆ ಒಬ್ಬ ಹಿಂದೂ ಹುಟ್ಟಿಲ್ಲ ಅಂದರೆ ಸುಮ್ಮನೆ ಬಾಂಗ್ಲಾದೇಶದ ಕಡೆ TV ಹಾಕೊಂಡು ನೋಡಿ ಯಾವ ಗತಿ ಬರ್ತಾ ಇದೆ ಅಂತ ನೋಡಿ. ಅವರೆಲ್ಲ ಕಮ್ಮಿ ಜನ ಇದ್ದಾಗ ಸರ್ ನಮಸ್ಕಾರ ಸ್ವಾಮಿ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸೆಕ್ಯುಲರ್ ಸ್ವಾಮಿ ಅಂತಾರೆ. ಸ್ವಲ್ಪ ಜನ ಮೇಲಾಯಿತು ಅಂದರೆ ಕತ್ತಿ ತೆಗೆದು ಹೊಟ್ಟೆಗೆ ಚುಚ್ತಾ ಇರ್ತಾರೆ, ನಿಮ್ಮನ್ನು ಜಾಗ ಖಾಲಿ ಮಾಡಿ ಓಡಿಸ್ತಾ ಇರ್ತಾರೆ. ಇಂಥ ಪದ್ಧತಿ. ಆಗ ನೀವು ಯಾರನ್ನ ದೂಷಿಸ್ತೀರಿ, ಯಾರನ್ನ ಬೈಕೊಂತೀರಿ? ನಾವು ಯಾವ ಧರ್ಮದವ್ರನ್ನೂ ಬೈಕೋಬೇಕಾಗಿಲ್ಲ. ನಾವು ನೆಟ್ಟಗಿದ್ದರೆ ಸಾಕು, ಎಲ್ಲರನ್ನೂ ಅಳ್ಳಾಡಿಸ್ಬೋದು ವಿಶ್ವದಲ್ಲಿ. ನೋಡ್ತಾ ಇದ್ದೀರಿ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಿ. 12ನೇ ಸ್ಥಾನದಲ್ಲಿತ್ತು ಭಾರತ. 70 ವರ್ಷ ದುಡಿದ್ರು. ಇವತ್ತು ಎಷ್ಟು ಸಿಸ್ಟಮ್ ಅಂದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಆ ಮಹನೀಯನ ಮುಂದೆ ಕೂತು ಚರ್ಚೆಯನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ಇವತ್ತು ನನ್ನ ಸಂಘ ಕೊಟ್ಟಿದೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಒಂದಲ್ಲ ಎರಡಲ್ಲ, ಒಂದು 13 ಬಾರಿ ನಮ್ಮನ್ನೆಲ್ಲ ಕರೆಸಿ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ದಾರೆ. ನಾವು ಯಾವುದೋ ಒಂದು ಸಣ್ಣ ಚಿಂತನೆ ಬಂದು ಹೇಳಿದ್ರೂ ಕೂಡ ಎದ್ದು ನಿಂತು ಕೇಳ್ತಾರೆ. ಅಷ್ಟು ಒಂದು ಅದ್ಭುತವಾದಂಥ ಚಿಂತನೆ ಅವರಿಗಿದೆ. ಎಂಥ ಬ್ಯೂಟಿಫುಲ್ ಅಂದರೆ, ಒಬ್ಬ ಸಾಮಾನ್ಯ ಮಂತ್ರಿ ಯಾರೇ ಇರಲಿ ಅವ್ರಿಗೆ ಹೋಗ್ಬಿಟ್ಟು ಈ ಒಂದು ದೇಶದಲ್ಲಿ ಈ ಪರಿಸ್ಥಿತಿ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂದರೆ ಸಾಕು, ವಿತಿನ್ 15 days ಅದು ಕಾರ್ಯಕ್ರಮ ಆಗುತ್ತೆ, ವಾಪಸ್ ಲೆಟ್ರ್ ಬರುತ್ತೆ ನಿಮಗೆ. ಅದು ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿರೋದು. ಅವರಿಗೆ ಯಾವ ಕೆಲಸವೂ ಇಲ್ಲ, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟದೇ ಕೆಲಸ ಇರಬಹುದು. ಸರ್ವಧರ್ಮವನ್ನು ನಾವು ಗೌರವ ಕೊಡಬೇಕು, ಯಾಕಂದರೆ ಅಂಬ್ರಲ ಸನಾತನ ಧರ್ಮ ಇದೆ, ಅಂಬ್ರಲ ಎಲ್ಲರೂ ಅದರೊಳಗಡೆ ಬಾಳಬೇಕು. ಅದಕ್ಕೆ ಅವರೆಲ್ಲರಿಗೂ ಸಹಕಾರ ಮಾಡ್ತಾರೆ. ಆದರೆ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು, ನಮ್ಮ ಹಬ್ಬವನ್ನು ಬಿಡಬಾರ್ದು, ನಮ್ಮ ಹರಿಜನಗಳನ್ನ ಬಿಡಬಾರ್ದು, ನಾವು ಫಾಲೋ ಮಾಡಿಕೊಂಡು. ಇವತ್ತು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದೊಂದು ಫ್ರೀ ಬಸ್ ಬಿಟ್ಟವ್ರೆ. ಬಿಟ್ಟಿದ್ದ ತಕ್ಷಣ ಸದ್ಯ ಎಲ್ಲೆಲ್ಲಿ ಹೋಗ್ಬಿಡ್ತಾರೋ ಅಂದ್ಕೊಂಡಿದ್ದೆ. ಎಲ್ಲರೂ ದೇವಸ್ಥಾನ ಕಡೆ ಹೋಗ್ತಿದ್ದಾರೆ. ಮಠದವ್ರಿಗೆ ಊಟ ಹಾಕೋಕ್ಕಾಗ್ತಾ ಇಲ್ಲ, ದೇವ್ರ ಸತ್ಯ ಅವ್ನು ಊಟ ಆಗ್ತಾ ಇಲ್ಲ. ನನಗೆ 2-3 ಮಾಡ್ತವ್ರು ಅಂದರು,
ನಾವು ಒಂದು 120 ಕ್ರೋರ್ಸಲ್ಲಿ ಮೇಂಟೆನೆನ್ಸ್ ಆಗ್ತಾಯಿತ್ತು. ಇದು ಯಾವುದೋ ಬಸ್ ಬಿಟ್ಟ ಮೇಲೆ ಯಾಕೋ 300 ಕ್ರೋರ್ಸ್ಗೆ ಹೋಗ್ಬಿಟ್ಟಿದ್ದು, ಯಾರೂ ಕಾಸೇ ಕೊಡ್ತಾ ಇಲ್ಲ ಅಂದರು. ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ದಯಮಾಡಿ ಜೋಬು ಕೈ ಹಾಕಿ 10 ಪೈಸಾ 1 ರೂಪಾಯಿ ಹುಡುಕ್ಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಟ್ಲೀಸ್ಟ್ 100 ರೂಪೀಸ್ ಹಾಕಿ ದೇವಸ್ಥಾನಗಳಿಗೆ ಹಾಕಬೇಕು. ನಾನು ತುಂಬ ಜನ ನೋಡ್ತೀನಿ ಮಂಗಳಾರತಿಗೆ ಅಂದ್ಕೊಂಡು ಪ್ರತಿ ಸಮಯ ಕುಂಕುಮ ಕೊಡಿ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ಮಿನಿಮಮ್ 100 ರೂಪೀಸ್. ದಾನಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ನೀವು 1 ರೂಪಾಯಿ ದುಡ್ಡು 10 ಪೈಸಾ ದಾನ ಮಾಡುವಂಥ ಗುಣವನ್ನು ಅಳವಡಿಸ್ಕೋಬೇಕು. ನಾನು ಸತ್ಯ ಹೇಳ್ತೀನಿ, ನಮ್ಮ ತಾಯಿಯ ಒಂದು ಆಸೆ ನೆರವೇರಿಸಬೇಕು ಅಂತ ನನ್ನ ಗ್ರಾಮದಲ್ಲಿ ಮೇಡಮ್ ಅವರೇ 5 ದೇವಸ್ಥಾನಗಳನ್ನ ನನ್ನ ಸ್ವಂತ ದುಡ್ಡಲ್ಲಿ 6 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಮ್ಮ ತಾತ ಮುತ್ತಾತಂದ್ರು ಮಾಡೋದು ಎಲ್ಲವೂ ಮಾಡಿದೆ. ನನ್ನ ಬಂಧುಗಳು ಏನಂದ್ರು ಗೊತ್ತಾ, ತುಂಬ ಖುಷಿ ಆಯಿತು ಅಂದಿಲ್ಲ, ಈ ದುಡ್ಡು ಅದಕ್ಕೆ ಹಾಕೋಕ್ಕೆ ನಮಗೆ ಕೊಟ್ಬಿಟ್ಟಿದ್ರೆ ಟ್ರ್ಯಾಕ್ಟ್ರೆಲ್ಲ ತೊಗೊಂಡು ಸೆಟ್ಲಾಗ್ಬಿಡ್ತಾ ಇದ್ವಿ, ಏನಿ ಅಪ್ಪ ಹಿಂಗೆ ಮಾಡೋನೆ ಇವನು ಆಳು ಬಿದ್ದೋದು ಅಂತೆಲ್ಲ ಬೈದರು ನನಗೆ. ನಾನು ಕೇರ್ ಮಾಡಿಲ್ಲ. ನಾನು ಸತ್ತ ಮೇಲೆ ನನ್ನ ಕುರು ಬಿಟ್ಟು ಹೋಗ್ಬೇಕಲ್ಲ, ಏನು ಮಾಡಿದಾನಂತೆ. ಯಾಕಂದರೆ ನಾವೆಲ್ಲ ಪೀಡೆಗಳು ಬಂದಂಗೆ ಬರ್ತೀವಿ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ದುಡ್ಡು, ಕಾಸು, ಮನೆ ಎಲ್ಲ ಸಂಪಾದನೆ ಮಾಡ್ತೀವಿ. ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೆ ಕೊಟ್ಬಿಟ್ಟು ತಗೊಳಪ್ಪ ಅಂದ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಇದಕ್ಕೆ ನಾವು 50 ವರ್ಷ ದುಡಿತೀವಂತೆ. ಸರ್ ಈ ಕಡೆಯಿಂದ ಆ ಕಡೆ ನಂದೆ, ಈ ಕಡೆಯಿಂದ ಆ ಕಡೆ ನಂದೆ, ಇವೆಲ್ಲ ನಂದೆ. ಬ್ಯಾಂಕಲ್ಲಿ ಎಷ್ಟಿದೆ ನಿಂದಲ್ಲ, ಅದೆಲ್ಲ ಯಾರಿಗೋ ಮಾಡಿರೋದೇನು. ಹಾಗಾಗಿ ನಿನಗೋಸ್ಕರ ನೀನು ಮಾಡಬೇಕಾಗಿರೋದೇನು ಅಂದರೆ ನಿನ್ನ ಧರ್ಮವನ್ನು ಎತ್ತಿಡಿ, ನಿನ್ನ ಧರ್ಮವನ್ನು ಉಳಿಸು, ನಿಮ್ಮ ವಂಶವಾಹಿನಿಗೆ ಗೌರವವನ್ನು ಕೊಡು, ದೇಶ ಪ್ರೇಮವನ್ನು ಇಟ್ಕೋ, ಸಾಯೋವರೆಗೂ ಈ ಭೂಮಿ ತಾಯಿಗೆ ಶರಣಾಗು. ಇಡೀ ವಿಶ್ವದಲ್ಲಿ ದೇಶಕ್ಕೆ ಯಾವ ದೇಶಕ್ಕೂ ಕೂಡ ಒಂದು ದೇವರ ಒಂದು ಇದನ್ನು ಇಟ್ಟಿಲ್ಲ. ಭಾರತ ಮಾತೆ ನೋಡಿ ಹಿಂಗಿದೆ ಕೈ, ಅಂದರೆ ಬನ್ನಿ ಎಲ್ಲರೂ, ಬನ್ನಿ ನೀವೆಲ್ಲರೂ ನಮ್ಮವರು. ಬೇರೆ ಎಲ್ಲ ನೋಡಿ ಹಿಂಗೆಲ್ಲ ಇದೆ, ಹಿಂಗೆ ಹಿಂಗೆ ಹಿಂಗೆಲ್ಲ ಇದೆ. ಮ್ಯಾಪು, ನಮ್ಮ ಇಂಡಿಯಾ ಮ್ಯಾಪೇ ಹಿಂಗಿರೋದು. ಹಿಂಗೆರಡು ಕೈ ಚಾಚಿದ ಅಮ್ಮನ ಥರ ಇದೆ. ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿ ಅಂತ ಕರೀತಾರೆ, ಕನ್ನಡ ತಾಯಿ ಅಂತ ಕರೀತಾರೆ. ನಾವೇ ದೇಶಕ್ಕೆ ದೇವರನ್ನು ಸೇರಿಸಿ ಕರೆಯುವಂಥದ್ದು ನಾವು ಮಾತ್ರ, ಬೇರೆ ಯಾರೂ ಕರೆಯಲ್ಲ. ಕೆಟ್ಟ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಯಾರೋ ಒಬ್ಬ ಟ್ರಂಪು ಪುಣ್ಯಾತ್ಮ ನಮಗೆ ಅದೇನೋ ಎದುರಿಸಕ್ಕೆ ಮಾಡ್ದ. ಇವತ್ತು ಹಿಂದೂ ಮಗ, ನೋ ಕೇರಿಂಗ್, ನೋ ಫೋನ್ ಲಿಫ್ಟಿಂಗ್, ಐ ಡೋಂಟ್ ಕೇರ್. ನಿನಗೆ ಕೊಡೋ 100 ರೂಪಾಯಿನ 10 ದೇಶಕ್ಕೆ ಹಂಚ್ತೀನಿ ಅಂತ ಹೋದ್ರು. ಎಲ್ಲರ ಹತ್ರ ಮಾತಾಡಿದ್ರು, ಯಾಕ್ರಪ್ಪ ಬೇರೆಯವರೆಲ್ಲ ಹಂಗೆ ಮಾಡಲಿಲ್ಲ. ಯಾಕೆ ಅಂದರೆ ಅವ್ರು ಕಾಲೋನಿಯಲ್ ಸಿಸ್ಟಮಲ್ಲಿ ಬಂದವರು, ಅವ್ರು ಯಾರೂ ನಮ್ಮವರಲ್ಲ. ಅವ್ರು ಯಾಕೆ ನಮ್ಮತನ ಬೇಕು? ನಮ್ಮವರು ಬಂದಿದ್ದಾರೆ, ನಮ್ಮವರು ಒಂದಾಗೋಣ, ನಮ್ಮವರೆಲ್ಲ ಸಂಕಲ್ಪ ಮಾಡೋಣ. ಹಿಂದೂ ಸಾಮ್ರಾಜ್ಯ ಬೆಳೀಲಿ, ಹೆಮ್ಮರವಾಗಲಿ, ಎಲ್ಲರನ್ನೂ ಅಳ್ಳಾಡಿಸ್ಲಿ, ವಿಶ್ವ ನಮ್ಮದೇ ಮುಂದೆ. ನಮಸ್ಕಾರ, ಧನ್ಯವಾದ.